ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಹೇಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ತೋರಿಸುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಹೇರು ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಎಷ್ಟೇ ಕರ್ಲಿ ಇದ್ದರೂ ಅಥವಾ ಎಷ್ಟೇ ತಿಕ್ಕಾಗಿದ್ರೂ ಕೂಡ ಈಸಿಯಾಗಿ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸ್ಟ್ರೈಟ್ನಿಂಗ್ ಮಾಡೋಕ್ಕೂ ಮುಂಚೆ ನಮ್ಮ ಕೂದಲಲ್ಲಿರುವಂಥ ಎಲ್ಲ ಟ್ಯಾಂಗಲ್ಸ್ನು ರಿಮೂವ್ ಮಾಡ್ಕೊಬೇಕು. ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ನನ್ನ ಕೂದಲನ್ನು ಡಿಟ್ಯಾಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಿಟ್ಯಾಂಗಲ್ ಮಾಡಾಯಿತು. ನೆಕ್ಸ್ಟ್ ನಾನು ನನ್ನ ಕೂದಲನ್ನ 2 ಪಾರ್ಟಿಷನ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಈ ರೀತಿಯಾಗಿ ಮೇಲೆ ಕಟ್ಕೊಳ್ತಾ ಇದ್ದೀನಿ, ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಹಾಗೆ ನಾನಿಲ್ಲಿ ಡ್ಯಾಮೇಜ್ ಪ್ರೊಟೆಕ್ಟರ್ ಆಗಿ ನಾನಿವತ್ತು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಮಾರ್ಕೆಟಲ್ಲಿ ಡ್ಯಾಮೇಜ್ ಪ್ರೊಟೆಕ್ಟರ್ ಅಂತ ಸಪ್ರೇಟಾಗಿ ಸಿಗುತ್ತೆ, ಬಟ್ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ, ಪ್ಲಸ್ ಅದು ಕೆಮಿಕಲ್ ಇರುತ್ತೆ, ನಿಮ್ಮ ಕೂದಲಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀವು ಈ ರೀತಿಯಾದಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ನ್ಯಾಚುರಲ್ ಅಲೋವೆರಾ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ ಒಂದು ಸೈಡ್ ಹೇರಲ್ಲಿ 3 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಗಿ ನಾವು ಸ್ಟ್ರೈಟ್ನಿಂಗ್ ಮಾಡಿದರೆ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಹಾಗಾಗಿ ನಾನಿವತ್ತು ಯೂಸ್ ಮಾಡ್ತಿರೋಂಥ ಸ್ಟ್ರೈಟ್ನರ್ ಬಂದುಬಿಟ್ಟು ಫಿಲಿಪ್ಸ್ದು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಮನೇಲೆ ಸ್ಟ್ರೈಟ್ನಿಂಗ್ ಮಾಡೋದಾದರೆ ನಿಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು. ಒಂದ್ಸಲ ಸ್ಟ್ರೈಟ್ನಿಂಗ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಹೆಡ್ ಬಾತ್ ಮಾಡೋವರೆಗೂ ಕೂಡ ಅದು ಸ್ಟ್ರೈಟ್ನಿಂಗ್ ಆಗೇ ಇರುತ್ತೆ. ಬಟ್ ಆ ರೀತಿ ಇರಬೇಕು ಅಂತ ಹೇಳಿದರೆ ನೀವೊಂದು ಹೇರ್ ಸ್ಪ್ರೇನ ಅಪ್ಲೈ ಮಾಡಬೇಕಾಗುತ್ತೆ. ಆ ಹೇರ್ ಸ್ಪ್ರೇನ ನೀವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದ ಎಂಡಲ್ಲಿ ತೋರಿಸಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಸೇಮ್ ಹೇರ್ ಸ್ಪ್ರೇ ಬಂದುಬಿಟ್ಟು ನಿಮಗೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಬಟ್ ಅದು ತುಂಬ ಕಾಸ್ಟ್ಲಿ ಇರುತ್ತೆ, ಪ್ಲಸ್ ಕೆಮಿಕಲ್ ಕೂಡ ಇರುತ್ತೆ. ನಿಮಗೆ ಗೊತ್ತಲ್ವಾ, ಕೂದಲು ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಸೊ ಅದಕ್ಕೆ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡೋದನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಆವಾಗಲೇ ನಮ್ಮ ಕೂದಲು ಹೆಲ್ದಿಯಾಗಿರುತ್ತೆ. ಬನ್ನಿ ಈಗ ನಾನು ಫುಲ್ಲು ಸ್ಟ್ರೈಟ್ನಿಂಗ್ ಆದಮೇಲೆ ನಿಮಗೆ ವಿಡಿಯೋನ ತೋರಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸ್ಪೀಡಾಗಿ ಈ ವಿಡಿಯೋನ ತೋರಿಸ್ತೀನಿ.
ಈಗ ನನ್ನ ಕಂಪ್ಲೀಟ್ ಹೇರ್ ಸ್ಟ್ರೈಟ್ನಿಂಗ್ ಆಗಿದೆ. ನಾನೀಗ ಅದಕ್ಕೆ ಹೇರ್ ಸ್ಪ್ರೇನ ಅಪ್ಲೈ ಮಾಡಬೇಕು. ಈ ಹೇರ್ ಸ್ಪ್ರೇನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾನಿಲ್ಲಿ 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕು. ಇದನ್ನು ಕುದಿಸಿದಾಗ ಅದು ಚೆನ್ನಾಗಿ ಅದ್ರ ಕಲರ್ನೆಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದನ್ನು ಈ ರೀತಿಯಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬಂದ್ಬಿಟ್ಟು ಇದಕ್ಕೆ ಆಲ್ಮಂಡ್ ಆಯಿಲಲ್ಲಿ 1-2 ಡ್ರಾಪ್ ಆಗುವಷ್ಟು ಹಾಕೊಬೇಕಾಗುತ್ತೆ. ನಿಮ್ಮನೇಲಿ ಪ್ಯೂರ್ ಆಲ್ಮಂಡ್ ಆಯಿಲ್ ಇದ್ದರೆ ಅದನ್ನೇ ಹಾಕೊಳ್ಳಿ, ಇಲ್ಲ ಅಂದರೆ ನೀವು ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಅಂತ ತಂದಿರೋಂಥ ಆಲ್ಮಂಡ್ ಆಯಿಲನ್ನೇ ಹಾಕೊಬೋದು. ಈಗ ನೋಡಿ ನಾನು ಜಸ್ಟ್ 1-2 ಡ್ರಾಪ್ ಆಗುವಷ್ಟು ಹಾಕೊಂಡಿದ್ದೀನಿ, ಜಾಸ್ತಿ ಹಾಕೊಬಾರ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಬಂದ್ಬಿಟ್ಟು ಈ ರೀತಿಯಾದಂಥ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೆ ಈ ಮಿಶ್ರಣ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನೋಡಿ ಹೇರ್ ಸೆಟ್ಟಿಂಗ್ ಸ್ಪ್ರೇ ರೆಡಿ ಆಗಿದೆ. ಇದನ್ನು ನೀವು ಮನೆಯಲ್ಲೇ ಈಸಿಯಾಗಿ ಕೇವಲ 10 ರೂಪಾಯಿ ಒಳಗಡೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು. ಒಂದ್ಸಲ ಪ್ರಿಪೇರ್ ಮಾಡಿದರೆ 1 ವಾರದವರೆಗೂ ಕೂಡ ನೀವು ಇದನ್ನು ಇಟ್ಟು ಯೂಸ್ ಮಾಡ್ಬೋದು. ಸೊ ಈಗ ನಾನು ಅದನ್ನು ಸ್ವಲ್ಪವಾಗಿ ನನ್ನ ಕೂದಲಿಗೆ ಅಪ್ಲೈ ಮಾಡಿಕೊಂಡು ನಂತರ ಸ್ವಲ್ಪ ಹಾಗೆ ಮೇಲಿಂದ ಈ ರೀತಿಯಾಗಿ ಕುಮ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ನನ್ನ ಕೂದಲಿಗೆ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ನನ್ನ ಚಿಕ್ಕ ಹೇರ್ ಸ್ಟ್ರೈಟ್ನಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗನ್ನು ಲೈಕ್ ಮಾಡಿ, ಆಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.